ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋ ವಿಭವತ್ಯುತ. ಈ ಯುದ್ಧದಿಂದ ಆಗುವ ಸಾಮಾಜಿಕ ಹಾನಿಯ ಒಟ್ಟಾರೆ ದುಷ್ಪರಿಣಾಮಗಳ ಸ್ಪಷ್ಟ ಚಿತ್ರಣದ ಕಲ್ಪನೆ ಅರ್ಜುನನಿಗೆ ಅದಾಗಲೇ ಮೂಡಿತ್ತು. ಯುದ್ಧದಿಂದ ಹಿಂದೆ ಸರಿಯುವುದಕ್ಕೆ ಅದು ಒಂದು ಪ್ರಮುಖ ಕಾರಣವಾಗಿತ್ತು ಅವನಿಗೆ. ಕೃಷ್ಣನಲ್ಲಿ ಆತ ಅದನ್ನು ಪ್ರಸ್ತುತಪಡಿಸುತ್ತಿದ್ದಾನೆ. ಕುಲವು ಕ್ಷಯವಾದರೆ ಶಾಶ್ವತವಾದ ಕುಲಧರ್ಮಗಳು ನಾಶವಾಗುವವು. ಧರ್ಮವು ನಷ್ಟವಾದರೆ ಸಮಸ್ತ ಕುಲಗಳನ್ನು ಅಧರ್ಮವು ಆಕ್ರಮಿಸಿಕೊಳ್ಳುವುದು. ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಕುಟುಂಬದ ಹಿರಿಯರು ಪರಂಪರೆಯಿಂದ ಬಂದಿರುವ ಆಚಾರ ವಿಚಾರ, ಧಾರ್ಮಿಕ ಆಚರಣೆ, ಶುದ್ಧೀಕರಣ ಪ್ರಕ್ರಿಯೆ ಇವುಗಳನ್ನೆಲ್ಲ ಶ್ರದ್ಧಾ ಭಕ್ತಿಗಳಿಂದ ನಡೆಸಿಕೊಂಡು ಬರುತ್ತಿರುತ್ತಾರೆ. ಇದನ್ನೇ ಅನುಸರಿಸಿ ಕಿರಿಯರು ನಡೆಯುತ್ತಾರೆ. ಯುದ್ಧದಂತಹ ಆಕಸ್ಮಿಕ ಘಟನೆಗಳಲ್ಲಿ ಹಿರಿಯರು ತೀರಿಕೊಂಡರೆ ಪಾರಂಪರಿಕವಾದ ಧಾರ್ಮಿಕ ಆಚರಣೆಗಳನ್ನು, ಕಟ್ಟುಕಟ್ಟಳೆಗಳನ್ನು ಕಿರಿಯರು ನಿರ್ಲಕ್ಷ್ಯ ಮಾಡಿ ಅಧಾರ್ಮಿಕ ಅಭ್ಯಾಸಗಳ ಕಡೆ ಮುಖ ಮಾಡಬಹುದು. ಆಧ್ಯಾತ್ಮಿಕ ಮುಕ್ತಿಯ ಅವಕಾಶದಿಂದ ಅವರು ವಂಚಿತರಾಗಬಹುದು. ಆದ್ದರಿಂದ ಯಾವುದೇ ಉದ್ದೇಶದಿಂದಾಗಲಿ ಹಿರಿಯರನ್ನು ಕೊಲ್ಲಬಾರದು ಎಂಬುದೇ ಅರ್ಜುನನ ಚಿಂತನೆ.